ಹಾಯ್, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಮೂಲಕ ಇವತ್ತಿನ ಒಂದು ವಿಶೇಷ ಸಂಚಿಕೆ ಎಲ್ಲ ಸ್ಪರ್ಧಾರ್ಥಿಗಳಿಗಾಗಿ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂತಹ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ನೋಡೋಣ. ಅಧ್ಯಾಯ 5, ಹೊಸ ಧರ್ಮಗಳ ಉದಯ. ಈ ಒಂದು ಪಾಠದ ಪರಿಚಯ. ಸುಮಾರು 2500 ವರ್ಷಗಳ ಹಿಂದೆ ವೈದಿಕ ಚಿಂತನೆಗೆ ಭಿನ್ನವಾದ ಹಲವಾರು ಚಿಂತನಾ ಕ್ರಮಗಳು ಮೂಡಿ ಬಂದವು. ಗೌತಮ್ ಬುದ್ಧ ಮತ್ತು ಮಹಾವೀರರು ಹೊಸ ಚಿಂತಕ ಕ್ರಮದ ಇಬ್ಬರು ಹರಿಕಾರಕರು. ಅವರ ಜೀವನ ಬೋಧನೆಗಳನ್ನ ಈ ಹಿನ್ನೆಲೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಜೊತೆಗೆ ಅವರ ಕಾಲದಲ್ಲಿ ಸಿಂಧು ಗಂಗಾ ನದಿ ಬಯಲಿನಲ್ಲಿದ್ದಂತಹ 16 ಮಹಾಜನಪದಗಳು, ರಾಜತಂತ್ರ ಮತ್ತು ಹಲವಾರು ಗಣರಾಜ್ಯಗಳು ಅಂದ್ರೆ ಗಣತಂತ್ರ ಹೇಗೆ ಕಾರ್ಯನಿರ್ವಹಿಸುತ್ತಿದ್ದವು ಎಂಬುದನ್ನ ವಿವರಿಸಲಾಗಿದೆ. ಸಾಮರ್ಥ್ಯಗಳು. ಗೌತಮ್ ಬುದ್ಧ ಮತ್ತು ಮಹಾವೀರರ ಜೀವನ ಚರಿತ್ರೆಯನ್ನ ತಿಳಿಯುವುದು, ಗೌತಮ್ ಬುದ್ಧ ಮತ್ತು ಮಹಾವೀರರ ಉಪದೇಶಗಳನ್ನ ಅರ್ಥೈಸಿಕೊಳ್ಳುವುದು ಅವರ ಸಾಮರ್ಥ್ಯಗಳಾಗಿದೆ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಹಾಗಾಗಿ ಸುಮಾರು 2500 ವರ್ಷಗಳ ಹಿಂದೆ ವೈದಿಕ ಚಿಂತನೆ ಭಿನ್ನವಾದ ಹಲವಾರು ಚಿಂತನಾ ಕ್ರಮಗಳ ಮೂಡಿ ಬಂದವು. ಗೌತಮ್ ಬುದ್ಧ ಮತ್ತು ಮಹಾವೀರರು ಹೊಸ ಚಿಂತನಾ ಕ್ರಮಗಳ ಇಬ್ಬರು ಹರಿಕಾರಕರು ಅಂತ ಹೇಳಬಹುದು. ಅದೇ ರೀತಿ ಮುಂದುವರೆದ ಭಾಗ, ಬೌದ್ಧ ಮತ್ತು ಜೈನ ಧರ್ಮಗಳ ತತ್ವಗಳು ಎಷ್ಟರ ಮಟ್ಟಿಗೆ ಇಂದಿಗೂ ಪ್ರಸ್ತುತವಾಗಿವೆ ಎಂದು ಗ್ರಹಿಸುವುದು, 2500 ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಗಣರಾಜ್ಯ ಪರಂಪರೆಯನ್ನ ಮೆಚ್ಚಿಕೊಳ್ಳುವುದು, 2600 ವರ್ಷಗಳ ಹಿಂದೆ ಗಂಗಾ ಬಯಲಿನ ಸುಮಾರು 6 ಹೊಸ ಧರ್ಮಗಳು ಉದಯಿಸಿದವು. ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾದವು. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಹಾಗೂ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ವರ್ಧಮಾನ ಮಹಾವೀರ. ಈ ಇಬ್ಬರೂ ಕೂಡ ಗಣರಾಜ್ಯಗಳ ಕುಲಗಳಿಗೆ ಸೇರಿದ ಕ್ಷತ್ರಿಯರು ಅಂತ ಹೇಳಬಹುದು. ಬೌದ್ಧ ಧರ್ಮ. ಗೌತಮ್ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ. ಇದು ಸುಮಾರು 2500 ವರ್ಷಗಳ ಹಿಂದೆ ಸ್ಥಾಪಿತವಾಯಿತು ಅಂತ ಹೇಳಬಹುದು. ಆದ್ರಿಂದ ಹೇಗೆ ಬೌದ್ಧ ಧರ್ಮ ಅಸ್ತಿತ್ವಕ್ಕೆ ಬಂತು, ಇದರಲ್ಲಿ ಏನು ಪ್ರಾಮುಖ್ಯತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ. ಬುದ್ಧನ ಜೀವನ. ಗೌತಮ್ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದನು. ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ. ಅವನ ತಂದೆ ಶುದ್ಧೋಧನ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದ್ದನು. ತಾಯಿ ಮಾಯಾದೇವಿ. ಸಿದ್ಧಾರ್ಥನ ಪತ್ನಿ ಯಶೋಧರ. ಮಗ ರಾಹುಲ ಅವರ ಪುತ್ರ. ಸಿದ್ಧಾರ್ಥನನ್ನ ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು ಈ ಮಗು ಲೋಕವನ್ನ ಆಳುವ ರಾಜನಾಗುತ್ತಾನೆ, ಇಲ್ಲವೇ ಲೋಕದ ಅಳಲನ್ನ ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದನು. ಸನ್ಯಾಸಿಯ ಮಾತುಗಳನ್ನ ಆಲಿಸಿದ ಶುದ್ಧೋಧನನು ತನ್ನ ಮಗ ರಾಜನಾಗಬೇಕೆಂದು ಬಯಸಿ ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳ ಸಂದರ್ಭಗಳೇ ಬಾರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದನು. ಆದರೂ ಸಿದ್ಧಾರ್ಥ ಮನಸ್ಸು ಅಶಾಂತವಾಗಿಯೇ ಇತ್ತು. ಬುದ್ಧ ಗುರುವಿನ ಬಾಲ್ಯದ ಬಗ್ಗೆ ಇರುವ ಒಂದು ಮಾಹಿತಿ. ಒಮ್ಮೆ ನಗರ ಪ್ರದಕ್ಷಿಣೆ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ವೃದ್ಧ, ರೋಗಿ, ಸನ್ಯಾಸಿ ಹಾಗೂ ಶವಯಾತ್ರೆಗಳ ದೃಶ್ಯಗಳು ಬಿದ್ದವು. ಈ 4 ಸನ್ನಿವೇಶಗಳು ಅವನಲ್ಲಿ ವೈರಾಗ್ಯ ಮೂಡಿಸಿ ದುಃಖದ ಮೂಲವನ್ನ ಕಂಡುಹಿಡಿಯಲು ಪ್ರೇರೇಪಿಸಿದವು. ಇದು ಬುದ್ಧ ಗುರುವಿನ ಕಥಾದಲ್ಲಿ ಬರುವ ಅಂಶಗಳು. ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೂ ತಿಳಿಸದೆ ಪರಿವಾರ ಮತ್ತು ಅರಮನೆಯನ್ನ ತೊರೆದು ಕುದುರೆಯನ್ನೇರಿ ಹೊರಟನು. ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನ ಕಂಡು ಮಾರ್ಗದರ್ಶನ ಪಡೆದನು. ಆದರೂ ಅವನಿಗೆ ದುಃಖದ ಮೂಲ ಕುರಿತು ಉತ್ತರ ಸಿಗಲಿಲ್ಲ. ಕೊನೆಗೆ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧ್ಯಾನ ಶಕ್ತನಾದನು. ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದು ಸಿದ್ಧಾರ್ಥನು ಬುದ್ಧನಾದನು. ಬುದ್ಧನೆಂದರೆ ಜ್ಞಾನಿ, ತಿಳಿದವನು ಎಂದರ್ಥ. ಈ ಸ್ಥಳವು ಬೋಧಗಯ್ಯ ಎಂದೇ ಪ್ರಸಿದ್ಧಿ ಪಡೆಯುತ್ತೆ. ಯಾಕಂದ್ರೆ ಇಲ್ಲಿ ಬುದ್ಧನು ಜ್ಞಾನೋದಯಕ್ಕೆ ಕುಳಿತಿರುವುದರಿಂದ, ಇಲ್ಲಿ ಜ್ಞಾನಿ ತಿಳಿದವ ಆಗಿರುವುದರಿಂದ
ಬೋಧಗಯ ಎಂದೇ ಪ್ರಸಿದ್ಧ ಪಡೆದುಕೊಳ್ಳುತ್ತೆ. ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನ 5 ಶಿಷ್ಯರಿಗೆ ನೀಡಿದರು. ಈ ಘಟನೆಯನ್ನ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಅಲ್ಲಿಂದ ಮುಂದೆ ಬಿಹಾರ್ ಸುತ್ತಮುತ್ತಲಿನ ಪ್ರದೇಶಗಳು 40 ವರ್ಷಗಳ ಕಾಲ ಸಂಚರಿಸಿ ಉಪದೇಶ ನೀಡಿದನು. ಬುದ್ಧನ ಕೀರ್ತಿ ಕ್ರಮೇಣ ಹಲವೆಡೆ ಪಸರಿಸಿತು. ರಾಜ ಮಹಾರಾಜರು ಆತನನ್ನ ಗೌರವಿಸಿದರು. ಕೊನೆಗೆ ಬುದ್ಧನು ಬಿಹಾರದ ಕುಶಿನಗರ ಎಂಬಲ್ಲಿ ದೇಹ ತ್ಯಾಗ ಮಾಡಿದನು ಎಂಬುದನ್ನ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅದೇ ರೀತಿ ಬುದ್ಧನ ಉಪದೇಶಗಳು ಶುದ್ಧ ಜೀವನ ಮತ್ತು ಚಿಂತನೆಯ ಮೂಲಕ ಜ್ಞಾನವನ್ನ ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಬುದ್ಧನು ಇದನ್ನು ಧಮ್ಮ ಎಂದು ಕರೆದರು. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆಯೇ ದುಃಖದ ಮೂಲ. ಆಸೆಯನ್ನ ಜಯಿಸಿದವರು ನಿರ್ಮಾಣ ಅಂದ್ರೆ ಮುಕ್ತಿ ಹೊಂದುವವರು. ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಇವೆಲ್ಲಾ ವಿಚಾರಗಳನ್ನ ಒಳಗೊಂಡಿರಬೇಕು ಅನ್ನೋದು ಬುದ್ಧನ ಉಪದೇಶ ಆಗಿತ್ತು. ಮೊದಲಾದ 8 ಮಾರ್ಗಗಳನ್ನ ಸೂಚಿಸಿದನು. ಇವುಗಳನ್ನ ಅಷ್ಟಾಂಗ ಮಾರ್ಗ ಎಂದು ಕರೆಯಲಾಗುತ್ತೆ. ಬುದ್ಧನ ಜೀವನದ 4 ಘಟಕಗಳು ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾಪರಿನಿರ್ವಾಣ. ಬುದ್ಧನ ಮೂಲ ಬೋಧನೆಗಳೆಂದರೆ 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು. 4 ಆರ್ಯ ಸತ್ಯಗಳು ಯಾವೆಂದರೆ ಜಗತ್ತು ದುಃಖಮಯವಾಗಿದೆ, ಆಶೆಯೇ ದುಃಖದ ಮೂಲ, ಆಶೆಯನ್ನ ಗೆದ್ದು ದುಃಖವನ್ನ ದಾಟಬಹುದು, ದುಃಖವನ್ನ ಕೊನೆಗೊಳಿಸಿ ದಾರಿಯೇ ಅಷ್ಟಾಂಗ ಮಾರ್ಗ, ಸಿದ್ಧಾರ್ಥನನ್ನ ಗೌತಮ ಬುದ್ಧ, ತಥಾಗತ ಶಾಕ್ಯ ಮುನಿ ಎಂದು ಕರೆಯಲಾಗಿತ್ತು. ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡದಿರಲು, ಸುಳ್ಳು ಹೇಳದಿರಲು ನಿಯಮಗಳನ್ನ ವಿಧಿಸಿದರು. ಹೀಗೆ ಬುದ್ಧನ ಉಪದೇಶಗಳು ಸರಳವೂ ಜನಪ್ರಿಯ ಆಗಿದ್ದವು. ಏಕೆಂದರೆ ತನ್ನ ಉಪದೇಶವನ್ನ ಜನರ ಭಾಷೆಯಾದ ಪಾರ್ಲಿ ಭಾಷೆಯಲ್ಲಿ ಬೋಧಿಸಿದನು. ಅವನ ಉಪದೇಶಗಳನ್ನ ಆತನ ಶಿಷ್ಯರು 3 ಪೀಠಕಗಳಲ್ಲಿ ಸಂಗ್ರಹಿಸಿದರು. ಅವುಗಳೆಂದರೆ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ ಪೀಠಕ. ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನ ತ್ರಿಪಿಟಕಗಳೆಂದು ಕರೆಯಲಾಯಿತು. ಸೊ ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ ಪೀಠಕ ಇವು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಾಗಿದ್ದು ಇವುಗಳನ್ನ ತ್ರಿಪಿಟಕಗಳು ಎಂದು ಕರೆಯಲಾಯಿತು. ಅದೇ ರೀತಿ ಸಿದ್ಧಾರ್ಥನು ಅರಮನೆಯನ್ನ ತೊರೆದು ನದಿ ವಿವಾದ ಕಾರಣವೆಂಬ ಇನ್ನೊಂದು ಮಾಹಿತಿ ಇದೆ. 2 ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ಬಗ್ಗೆ ವಿವಾದಗಳು ಉಂಟಾಗಿ ಸಿದ್ಧಾರ್ಥನು ಕಡೆಯವರೆಗೆ ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟವಾಗದೆ ವಿರೋಧಿಸಿ ಅನಂತರ ಅರಮನೆಯನ್ನ ತ್ಯಜಿಸಿನೆಂದು ಹೇಳಲಾಗುತ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಪುಸ್ತಕದ ಮಾಹಿತಿ. ಕಿಸಾ ಗೌತಮಿ ಬುದ್ಧನ್ ನೀಡಿದ ಸಂದೇಶ. ಬುದ್ಧ ಗುರುವಿಗೆ ಸಂಬಂಧಿಸಿದಂತೆ ಈ ಕಥೆಯು ಪ್ರಚಲಿತವಾಗಿದೆ. ಕಿಸಾ ಗೌತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನ ಕಳೆದುಕೊಂಡಳು. ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನ ಹೊತ್ತುಕೊಂಡು ಬೀದಿಗಳಲ್ಲಿ ಅಲೆದಾಡಿ ತನ್ನ ಮಗುವಿನ ಮರುಜೀವ ನೀಡಿರೆಂದು ರೋಧಿಸುತ್ತಿದ್ದಳು. ಇದನ್ನ ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನೆಡೆಗೆ ಒಯ್ಯುತ್ತಾನೆ. ಬುದ್ಧ ಕಿಸಾ ಗೌತಮಿಗೆ ಹೀಗೆಂದು ಹೇಳಿದ, ನಿನ್ನ ಕಂದನಿಗೆ ಮರುಜೀವ ನೀಡುವೆ, ಆದರೆ ಸಾವು ಕಾಣದ ಮನೆಯ ಶಾಸಿವೆ ಬೇಕೆನಗೆ. ಬುದ್ಧನ ಮಾತನ್ನ ಕೇಳಿ ಸಂತಸದಿಂದ ಹೀರಿ ಹಿಗ್ಗಿದ ಕಿಸಾ ಗೌತಮಿ ಸಾವು ಕಾಣದ ಮನೆಯನ್ನ ಹುಡುಕುತ್ತಾ ಊರೆಲ್ಲ ಸುತ್ತಾಡುತ್ತಾಳೆ. ಎಲ್ಲಾ ಮನೆಗಳನ್ನ ಒಬ್ಬರಿಲ್ಲದಿದ್ದರೆ ಇನ್ನೊಬ್ಬರು, ತಂದೆ, ತಾಯಿ, ತಂಗಿ, ತಮ್ಮ, ಪತಿ, ಪತ್ನಿ, ಮಕ್ಕಳು, ಮಾವ, ಅತ್ತೆ, ಅಜ್ಜ, ಅಜ್ಜಿ ಮರಣವನ್ನಪ್ಪಿದ್ದರು. ಇದನ್ನ ನೋಡಿದ ಕಿಸಾ ಗೌತಮಿ ಸಾವು ಪ್ರತಿಯೊಬ್ಬರಿಗೂ ಖಚಿತ ಎಂಬ ಸತ್ಯ ಅರಿವಾಗಿ ಬುದ್ಧನ ಬೋಧನೆಯ ಅರಿವಾಯಿತು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇದು ಕಿಸಾ ಗೌತಮಿಯ ಒಂದು ಬುದ್ಧನು ನೀಡಿದ ಸಂದೇಶ. ಬುದ್ಧನ ಗ್ರಂಥಗಳಲ್ಲಿ ರಚಿಸಿಲ್ಲ. ಅವನ ಉಪದೇಶಗಳನ್ನ ಆತನ ಶಿಷ್ಯರು ನೆನಪಿನಲ್ಲಿಟ್ಟು ಅವನ ತಲೆಮಾರಿನಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡಿಕೊಂಡು ಬಂದರು. ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥವೆಂದರೆ ಸುತ್ತ ಪೀಠಕ, ಪಾಲಿ ಭಾಷೆಯಲ್ಲಿ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಬುದ್ಧನ ಉಪದೇಶಗಳು ಇರುವಂತಹ ಪ್ರಾಚೀನ ಗ್ರಂಥವೆಂದರೆ ಸುತ್ತ ಪೀಠಕ, ಇದು ಪಾಲಿ ಭಾಷೆಯಲ್ಲಿದೆ. ತದನಂತರ ಜೈನ ಧರ್ಮ. ಮಹಾವೀರನ ಜೀವನ. 24ನೇ ತೀರ್ಥಂಕರನಾದ ಮಹಾವೀರನು ಜೈನ ಧರ್ಮವನ್ನ ಪ್ರಚುರಪಡಿಸಿದನು. ಈತನು ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿಯ ಸಮೀಪ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ. ಆತನ ಹಿಂದಿನ ಹೆಸರು ವರ್ಧಮಾನ.
ಆತನ ತಂದೆ ಸಿದ್ಧಾರ್ಥನು ಕುಲವೊಂದರ ಮುಖ್ಯಸ್ಥ ತಾಯಿ ತ್ರಿಶೂಲಾದೇವಿ. ವರ್ಧಮಾನನು ದಿವ್ಯ ಜ್ಞಾನವನ್ನ ಪಡೆಯುವುದಕ್ಕಾಗಿ ಮನೆಯನ್ನ ತೊರೆದನು. ಎಲ್ಲವನ್ನ ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದನು. ಅನಂತರ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಕೊನೆಗೆ ದಿವ್ಯ ಜ್ಞಾನವನ್ನು ಪಡೆದು ಜೀನ ಎನಿಸಿದರು. ಜೀನ ಎಂದರೆ ಮೋಹವನ್ನ ಗೆದ್ದವನು ಎಂದರ್ಥ. ಈತನ ಅನುಯಾಯಿಗಳೇ ಜೈನರು. ಮಹಾವೀರರು ಎಲ್ಲ ವರ್ಗದವರಿಗೂ ಉಪದೇಶ ನೀಡಿದರು. ಬಿಹಾರದ ಪಾವಾಪುರಿ ಎಂಬಲ್ಲಿ ಅವನ ದೇಹತ್ಯಾಗ ಮಾಡಿದನು ಎಂಬ ಉಲ್ಲೇಖ ಇದೆ. ಸೊ ಆದ್ದರಿಂದ ಜೈನ ಧರ್ಮದ 24ನೇ ತೀರ್ಥಂಕರ ಮಹಾವೀರ ಜೈನ ಧರ್ಮವನ್ನ ಪ್ರಚುರಪಡಿಸ್ತಾರೆ. ಈತನು ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿಯ ಸಮೀಪ ಕುಂದ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಹಿಂದಿನ ಹೆಸರು ವರ್ಧಮಾನ. ಆತನ ತಂದೆ ಸಿದ್ಧಾರ್ಥನು ಕುಲವೊಂದರ ಮುಖ್ಯಸ್ಥ ತಾಯಿ ತ್ರಿಶೂಲಾದೇವಿ. ಸೊ ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಮಹಾವೀರನ ಬೋಧನೆಗಳು. ವರ್ಧಮಾನ ಮಹಾವೀರನು ಹಿಂಸೆ, ಕಳ್ಳತನ, ಸಂಪತ್ತಿಗೆ ಸಂಗ್ರಹ ಮಾಡಿದಿರಲು, ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು. ಅಲ್ಲದೆ ಬ್ರಹ್ಮಚರ್ಯವನ್ನ ಆಚರಿಸಲು ಕರೆ ನೀಡಿದನು. ಅಹಿಂಸೆ ಜಗತ್ತಿನ ಮತ್ಯಾವ ಧರ್ಮವು ನೀಡದಿರುವ ಮಹತ್ವವನ್ನ ಜೈನ ಧರ್ಮ ನೀಡಿದೆ. ಮಹಾವೀರನು ಬೋಧನೆ 23ನೇ ತೀರ್ಥಂಕರನಾದ ಪಾರ್ಶ್ವನಾಥನ ಬೋಧನೆಯ ಮುಂದುವರಿಕೆಯಾಗಿತ್ತು. ಮುಂದೆ ಜೈನ ಧರ್ಮವನ್ನ ಶ್ವೇತಾಂಬರ ಮತ್ತು ದಿಗಂಬರ ಎಂಬ 2 ಪಂಥಗಳು ಹುಟ್ಟಿಕೊಳ್ತವೆ. ಬಿಳಿ ವಸ್ತ್ರವನ್ನ ತೊಡುವ ಪಾರ್ಶ್ವನಾಥನ ಅನುಯಾಯಿಗಳನ್ನ ಶ್ವೇತಾಂಬರರಾದರೆ, ಬಟ್ಟೆಯನ್ನೇ ಧರಿಸದ ಮಹಾವೀರರ ಅನುಯಾಯಿಗಳು ದಿಗಂಬರರು ಎಂದು ಎನಿಸಿಕೊಳ್ತಾರೆ. ಕರ್ನಾಟಕದ ಶ್ರವಣಬೆಳಗೊಳ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿತ್ತು. ಹಾಗಾಗಿ ಜೈನ ಮತದಲ್ಲಿ 5 ನೈತಿಕ ತತ್ವಗಳಿವೆ. ಅವು ಅಹಿಂಸೆ, ಸತ್ಯ, ಆಸ್ತೆಯ ಆಸ್ತಿ ಅಂದ್ರೆ ಕದಿಯದಿರುವುದು, ಅಪರಿಗ್ರಹ, ಅವಶ್ಯಕ್ಕಿಂತ ಹೆಚ್ಚು ಪದಾರ್ಥಗಳನ್ನ ಸಂಗ್ರಹಿಸದೇ ಇರುವುದು, ಮತ್ತು ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಮಹಾವೀರನು ಅನೇಕ ಬೋಧನೆಗಳನ್ನ ತನ್ನ ಶಿಷ್ಯಂದರಿಗೆ ಹೇಳ್ತಾನೆ, ಅನುಯಾಯಿಗಳಿಗೆ ಹೇಳ್ತಾನೆ. ವರ್ಧಮಾನ ಮಹಾವೀರನು ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧನೆ ಮಾಡ್ತಾನೆ. ಅಲ್ಲದೆ ಬ್ರಹ್ಮಚರ್ಯವನ್ನ ಆಚರಿಸಲು ಕರೆಯನ್ನ ನೀಡ್ತಾರೆ. ಅಹಿಂಸೆಗೆ ಜಗತ್ತಿನ ಮತ್ಯಾವ ಧರ್ಮವು ನೀಡದಿರುವ ಮಹತ್ವವನ್ನ ಜೈನ ಧರ್ಮ ನೀಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಅದೇ ರೀತಿ ಮಹಾಜನಪದಗಳು ಮತ್ತು ಗಣರಾಜ್ಯಗಳು. ಮಹಾಜನಪದಗಳು ನಾವೀಗ 2500 ವರ್ಷಗಳಷ್ಟು ಹಿಂದಕ್ಕೆ ಹೋಗೋಣ. ಅದು ಬುದ್ಧನ ಕಾಲ. ಆ ಕಾಲದಲ್ಲಿ ಸಿಂಧೂ ಗಂಗಾ ನದಿ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು. ಬೌದ್ಧರ ಸಾಹಿತ್ಯದಲ್ಲಿ ಇವುಗಳನ್ನ ಮಹಾಜನಪದಗಳು ಎಂದು ಕರೆಯಲಾಗಿದೆ. ಅವುಗಳಲ್ಲಿ ಮಗಧ, ಕೋಸಲ ಮತ್ತು ವತ್ಸ ಎಂಬ ಮಹಾಜನಪದಗಳು ಪ್ರಮುಖವಾಗಿದ್ದವು. ಅಲ್ಲಿ ರಾಜರ ಆಳ್ವಿಕೆ ಇತ್ತು ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಗಣರಾಜ್ಯಗಳು. ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆ ಇತ್ತು. ಅವುಗಳನ್ನ ಗಣರಾಜ್ಯಗಳೆಂದು ಕರೆಯಲಾಗಿತ್ತು. ಗಣರಾಜ್ಯಗಳಲ್ಲಿ ಪ್ರಮುಖವಾದದ್ದು ವೃಜ್ಜಿ ಗಣರಾಜ್ಯ. ಅದು ಹಲವಾರು ಗಣರಾಜ್ಯಗಳನ್ನ ಒಳಗೊಂಡಿದ್ದ ಒಕ್ಕೂಟವಾಗಿತ್ತು. ಬಿಹಾರದ ವೈಶಾಲಿ ಪಟ್ಟಣವು ಅದರ ರಾಜಧಾನಿಯಾಗಿತ್ತು. ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನೊಳಗೊಂಡ ಒಂದು ಸಭೆಯ ಆಳ್ವಿಕೆ ನಡೆಸುತ್ತಿತ್ತು. ಸಭಾಧ್ಯಕ್ಷರನ್ನ ರಾಜ ಎಂದು ಬೋಧಿಸಲಾಗುತ್ತಿತ್ತು. ಸಭೆಯಲ್ಲಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಮುಖ ವಿಷಯಗಳ ಚರ್ಚೆಗೆ ಬರುತ್ತಿದ್ದವು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹಾಗಾಗಿ ಮಹಾ ಜನಪದಗಳು ಮತ್ತೆ ಗಣರಾಜ್ಯಗಳ ಮಹತ್ವದ ಬಗ್ಗೆ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥವನ್ನ ಮಾಡಿಕೊಂಡಿದ್ದೇವೆ. ಹೇಗೆ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಇಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದಾವೆ ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಲ್ಲಿ ಕೆಲವೊಂದು ಪ್ರಮುಖ ಮಾಹಿತಿಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. ಆದ್ದರಿಂದ ನಿಮಗಾಗಿ ಅನುಕೂಲವಾಗಲೆಂದು ಈ ರೀತಿಯ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೆ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಹೊಸ ಪದಗಳು ವೈರಾಗ್ಯ, ಪ್ರಪಂಚದ ಎಲ್ಲ ಬಗೆಯ ಆಶೆಗಳನ್ನ ತ್ಯಜಿಸುವಿಕೆ. ಅದೇ ರೀತಿ ದಿಗಂಬರ, ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊಂದಿರುವ ನಿರ್ಮಾಣ, ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದು.
ನಿಮ್ಗಿದು ತಿಳಿದಿರಲಿ. ಬೌದ್ಧ ಧರ್ಮದಲ್ಲಿ ಹೀನಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಥಗಳಿವೆ ಎನ್ನುವುದನ್ನ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಹೀಗೆ ಇಲ್ಲಿವರೆಗೂ ನಾನು ಮಾಡಿರುವಂತ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ಇದಕ್ಕೆ ಕಮೆಂಟ್ ಮಾಡಿ. ನನ್ನ ಚಾನೆಲ್ ಅನ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನೆಲ್ ಅನ್ನ ನೀವು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 100ಕ್ಕೆ 100 ಫಲಿತಾಂಶವನ್ನ ನನ್ನ ಯೂಟ್ಯೂಬ್ ಕ್ಲಾಸ್ ಮೂಲಕ ನಿಮ್ಗೆ ಸಿಗಲಿದೆ ಎನ್ನುವ ಒಂದು ಭರವಸೆಯನ್ನ ನೀಡ್ತಾ ಇದ್ದೇನೆ. ಧನ್ಯವಾದ.